ಶಾಸಕ ಟಿಬಿ ಜಯಚಂದ್ರ ಮುನಿಸು ಕೊನೆಗೂ ಶಮನವಾಗಿದೆ. ಟಿಬಿ ಜಯಚಂದ್ರ ಅಸಮಾಧಾನ ತಣಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಎಲ್ಲಾ ಸಮಸ್ಯೆಗಳು ಬಗೆಹರಿದಿದೆ ಅಂತ ಖುದ್ದು ಜಯಚಂದ್ರ ಹೇಳಿದ್ದಾರೆ. ಸಿಎಂ ಭೇಟಿ ಬಳಿಕ ಶಾಸಕ ಟಿಬಿ ಜಯಚಂದ್ರ ಹೇಳಿಕೆ ನೀಡಿದ್ದಾರೆ. ಕಚೇರಿಗೆ ತೆರಳಿ ನಾನು ಕೆಲಸ ಆರಂಭಿಸ್ತೇನೆ ಅಂತ ಜಯಚಂದ್ರ ಹೇಳಿಕೆ ನೀಡಿದ್ದಾರೆ. ನಿನ್ನೆ ಅವರ ನಿವಾಸಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಖುದ್ದಾಗಿ ಹೋಗಿ ಅವರ ಜೊತೆ ಮಾತುಕತೆ ನಡೆಸಿದ್ರು. ಅದಾದ ನಂತರ ಶಾಸಕ ಟಿಬಿ ಜಯಚಂದ್ರ ಮುನಿಸು ಈಗ ಕೊನೆಗೂ ಶಮನವಾಗಿದೆ. ಟಿಬಿ ಜಯಚಂದ್ರ ಅಸಮಾಧಾನವನ್ನು ತಣಿಸುವಲ್ಲಿ ಸಿಎಂ ಯಶಸ್ವಿಯಾಗಿದ್ದಾರೆ. ಎಲ್ಲಾ ಸಮಸ್ಯೆಗಳು ಬಗೆಹರಿದಿದೆ ಅಂತ ಖುದ್ದು ಜಯಚಂದ್ರ ಹೇಳಿದ್ದಾರೆ. As it is, today I'm a speaker. You will see the result. All problems are solved. ನಾಳೆಯಿಂದಲೇ ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೇನೆ. ಏನಿಲ್ಲ, ನಾಳೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಅದು ಮಾಡದಲ್ಲೇ ಇದ್ರೆ ನನ್ನನ್ನು ಹೇಳಿ ಅಂತಾರೆ. ನೋಡಿ, ಅವತ್ತು ಕ್ಷೇತ್ರದ ಜನದ ಒತ್ತಡದ ಹಿನ್ನೆಲೆಯಲ್ಲಿ ಕೆಲವನ್ನ ತೀರ್ಮಾನ ತಗೋಬೇಕಾಗಿರ್ಬೋದು. ತೀರ್ಮಾನ ತಗೊಂಡಿಲ್ಲ, ನನ್ನ ಅಭಿಪ್ರಾಯವನ್ನು ಹೇಳಿದ್ದೆ. ಈಗ ಅದೆಲ್ಲದೂ ಕೂಡ ಕ್ಲಾರಿಫೈ ಆಗಿದೆ. ಇನ್ನು ಟಿಬಿ ಜಯಚಂದ್ರ ಅವರು ಹಂಗಾಮಿ ಸ್ಪೀಕರ್ ಆಗಿದ್ದಾರೆ. ಟಿಬಿ ಜಯಚಂದ್ರ ಭೇಟಿ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ಪೀಕರ್ ಆದವರು ಯಾರ ಮನೆಗೂ ಹೋಗೋದಿಲ್ಲ, ಹಾಗಾಗಿ ನಾನೇ ಅವರ ಮನೆಗೆ ಬಂದು ಚರ್ಚಿಸಿದ್ದೇನೆ. ಸದನ ಇರೋದ್ರಿಂದ ಅವರಿಂದ ಮಾರ್ಗದರ್ಶನ ಪಡೆದಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಟಿಬಿ ಜಯಚಂದ್ರ ಭೇಟಿ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿರುವಂಥದ್ದು. ಅವರು ಸ್ಪೀಕರ್ ಆಗಿರುವಂತಹ ಕಾರಣದಿಂದಾಗಿ, ಹಂಗಾಮಿ ಸ್ಪೀಕರ್ ಆಗಿದ್ದಾರೆ, ಅದರಿಂದಾಗಿ ನಾನೇ ಅವರ ಮನೆಗೆ ಹೋಗಿ ಅವ್ರ ಜೊತೆ ಚರ್ಚೆ ನಡೆಸಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಿ, ಅವರು ನಮ್ಮ ಪ್ರೋ ಟೈಮ್ ಸ್ಪೀಕರು ಮುಖ್ಯಮಂತ್ರಿಗಳು ಸ್ಪೀಕರ್ ಮನೆಗೆ ಹೋಗ್ಬೇಕು, ಸ್ಪೀಕರ್ ಆಫೀಸ್ಗೆ ಹೋಗ್ಬೇಕು. ಸ್ಪೀಕರ್ ಬೇರೆ ಕಡೆ ಬರಂಗಿಲ್ಲ, ಅವ್ರಿಗೆ ಆದಂತ ಒಂದು ಸ್ಥಾನಮಾನ ಇರ್ತದೆ. ಈಗ ಪ್ರೋ ಟೈಮ್ ಸ್ಪೀಕರ್ ಅಂತೇಳಿ ಗವರ್ನರ್ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಜೊತೆಗೆ ನಾವಿಬ್ಬರು ಪರ್ಸನಲ್ ಫ್ರೆಂಡ್ಸ್, ಬ್ರದರ್ಸ್ ಇಬ್ರು. ಸೊ ಅದಕ್ಕೆ ಅವರು ಮುಂದಕ್ಕೆ ಅಸೆಂಬ್ಲಿನ ನಡೆಸಬೇಕು. ಸೊ ಅದಕ್ಕೆ ಏನೇನು ಅಂತ ಅವರು ಮಾರ್ಗದರ್ಶನ ಕೇಳಕ್ಕೆ ಬಂದಿದ್ದೀವಿ.